ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ಸಾರಸ್ವತ ಲೋಕ ಕಂಡಂಥ ವಿಸ್ಮಯ, ಒಂದು ಪರ್ವಕಾಲಕ್ಕೆ ನಾದೇನು ಹಾಡಿದಂಥ ಹಿರಿಯ ಸಾಹಿತಿ ಭೈರಪ್ಪ ಅವರಿಗೆ ನುಡಿದ ಮನವನ್ನು ಸಲ್ಲಿಸುತ್ತಾ ಮಾತುಗಳನ್ನು ಆರಂಭಿಸ್ತಾ ಇದ್ದೀನಿ. ಮೊದಲನೇದಾಗಿ ಮಾತಾಡೋದಕ್ಕೆ ಬರೋದಕ್ಕೆ ಒಂದು ಖುಷಿ ಇದೆ, ಯಾಕಂದ್ರೆ MSN ಸರ್ ಇದ್ದಾರೆ. MSN ಸರ್ ಇರೋ ವೇದಿಕೆಯಲ್ಲಿ ಬೇಗ ಮಾತಾಡಿದ್ರೆ ಒಳ್ಳೇದು, ಯಾಕಂದ್ರೆ ಅವರು ಬಂದು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ನಗಿಸ್ತಾರೆ ಅಂದ್ರೆ ಆಮೇಲೆ ನಾವು ಮಾತಾಡೋದು ಸ್ವಲ್ಪ ಸಪ್ಪೆ ಆಗ್ಬಿಡುತ್ತೆ ಅಂತ. ಮೈಸೂರು ಅಂದ್ರೆ ನನಗೆ ಒಂದು ದೊಡ್ಡ ಬೆರಗು. ಮೈಸೂರು ದಸರಾ ಅಂದ್ರೆ ಚಿಕ್ಕಂದಿನಿಂದ ನಾವು ದೂರದರ್ಶನದಲ್ಲಿ ನೋಡ್ಕೊಂಡು ಬೆಳೆದಿದ್ದು. ಮೈಸೂರು ಅಂದ ಕೂಡಲೇ ನಮಗೆ ಮೈಸೂರಿನ ಚಂದ, ಮೈಸೂರಿನ ಅರಮನೆ, ಮೈಸೂರಿನ ಅಂಬಾರಿ, ಆನೆಗಳು, ಇದೆಲ್ಲವೂ ನಮ್ಮ ಕಣ್ಮುಂದೆ ಬಂದು ಹೋಗುವಂಥದ್ದು. ಒಬ್ಬ ಬರಹಗಾರನಾಗಿ, ಒಬ್ಬ ಸಾಹಿತ್ಯ ಪ್ರೇಮಿಯಾಗಿ ಮೈಸೂರು ಅಂದ ಕೂಡಲೇ ನನಗೆ ಬರೋದು KS ನರಸಿಂಹಸ್ವಾಮಿ ಅವರು ಮೈಸೂರು ಮಲ್ಲಿಗೆ, ನಿನ್ನ ಪ್ರೇಮದ ಬರಿಯ ನಾನರಿಯ ಕನಕಾಗಿ ಆಗಿರ್ಬಹುದು, ಒಂದಿರುಳು ಕನಸಿನಲ್ಲಿ ಆಗಿರಬಹುದು, ತೌರ ಸುಖದೊಳಗೆ, ರಾಯರು ಬಂದರು ಮಾವನ ಮನೆಗೆ ಇತ್ಯಾದಿ ಗೀತೆಗಳು ಕಾಡ್ತಾನೆ ಬಂದು ನಮ್ಮನ್ನ ಬರವಣಿಗೆ ಕ್ಷೇತ್ರಕ್ಕೆ ತಂದಿರಿಸಿದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಕವಿತೆಗಳು, ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿದಾಗ ನನಗೆ ತುಂಬಾ ಖುಷಿಯಾಗಿದೆ. ಯಾಕಂದ್ರೆ ಕವಿಗಳನ್ನ ಭೇಟಿ ಮಾಡುವಂತ ಯಾವುದೇ ಅವಕಾಶ ಸಿಕ್ಕರೂ ಕೂಡ ನಾನು ಅದನ್ನ ಬಳಸ್ಕೊಳ್ತೀನಿ. ಯಾಕಂದ್ರೆ ಕವಿಗಳು ಒಂದಾಗುವಂತ ಸಂದರ್ಭಗಳೇ ತೀರಾ ಕಡಿಮೆ ಈಗಿನ ದಿನಗಳಲ್ಲಿ. ಸೊ ಹಿರಿಯ ಕವಿ, ಬರಹಗಾರರು ಮತ್ತೆ ಗೀತರಚನಾಕಾರ ಅಂತ ಜಯಂತ್ ಕಾಯ್ಕಿಣಿ ಅವರು ಹೇಳ್ತಾರೆ, ಎಲ್ಲಿ ನೆಟ್ವರ್ಕ್ ಸಿಗೋದಿಲ್ವೋ ಅಲ್ಲಿ ಕವಿತೆಗಳು ಸಿಗುತ್ತೆ ಅಂತ. ಸೊ ಕವಿತೆಗಳು ಹುಟ್ಟಬೇಕು ಅಂದ್ರೆ ಯಾವ್ದಾದ್ರು ಒಂದು ಕೊರತೆಗಳಿರ್ಬೇಕು ಅಂತ. ಕವಿತೆಗಳು ಹುಟ್ಟೋದೇ ಒಂಟಿತನದಲ್ಲಿ, ಕವಿತೆಗಳು ಹುಟ್ಟೋದೇ ಬಡತನದಲ್ಲಿ. ಒಂದು ಪ್ರೀತಿ ಆಗ್ಬೇಕಂದ್ರೆ ಪ್ರೀತಿ ಆಗೋದಕ್ಕಿಂತ ಮುಂಚೆ ಕವಿತೆ ಹುಟ್ಟುತ್ತೆ. ಹಲವಾರು ಕವಿತೆಗಳನ್ನ ಪ್ರೇಮಿ ಬರೀತಾನೆ ಪ್ರೇಯಸಿಗೆ. ಪ್ರೀತಿ ಹುಟ್ಟಾದ್ಮೇಲೆ ನಿಧಾನವಾಗಿ ಕವಿತೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಪ್ರೀತಿ ಹುಟ್ಟೋದೇ ಪ್ರೇಮಿಗಳು ದೂರ ಆದಾಗ. ಸೊ ಏನಾದ್ರೂ ಕೊರತೆ ಇದ್ದಾಗಲೇ ಕವಿತೆಗಳು ಹುಟ್ಟೋದು ಅಂತ, ಯಾವ್ದಾದ್ರು ನೋವಿದ್ದಾಗಲೇ ಕವಿತೆ ಹುಟ್ಟೋದು ಅಂತ. ಈ ಕವಿತೆಗಳು ಹೆಂಗೆ ಅಂದ್ರೆ, ಕವಿಗಳಿಗೆ, ಕವಿ ಮತ್ತು ಕವಿತೆಯ ಮಧ್ಯೆ ಒಂದು ತಾಯಿ ಮಗುವಿನ ಸಂಬಂಧ ಇರುತ್ತಂತೆ. ತಾಯಿ ಮಗುವಿಗೆ ಜನ್ಮ ಕೊಡ್ತಾ ಇದ್ದಾಗೆ ಕರಡ ಬಳ್ಳಿಯನ್ನ ಕತ್ತರಿಸ್ತಾರೆ. ಹಾಗೆ ಕವಿ ಯಾವಾಗ ಬರೆದು ಪೆನ್ನನ್ನ ಇಡ್ತಾನೋ ಅವಾಗ ಕವಿತೆ ಇದೆಯಲ್ಲ ಅದು ಓದುಗರದಾಗುತ್ತೆ, ಶ್ರೋತೃಗಳದಾಗುತ್ತೆ. ಸೊ ಆವಾಗ ಕವಿ ಮತ್ತು ಕವಿತೆಯ ಸಂಬಂಧ ತಾಯಿ ಮಗುವಿನ ಸಂಬಂಧದಷ್ಟೇ ಆಳವಾಗಿ ಬೆಳೆಯುತ್ತೆ. ಇನ್ನು ನಾವು ಎಷ್ಟೇ ಮಾತುಗಳನ್ನು ಹೇಳ್ಬೋದು, ಏನೇ ಮಾಡಬಹುದು, ಭಾವನೆಗಳನ್ನು ಯಾವುದೇ ರೀತಿಯಲ್ಲಿ ವ್ಯಕ್ತಪಡಿಸಬಹುದು, ಆದ್ರೆ ಕವಿತೆಗಳಲ್ಲಿ ಒಂದು ಶಕ್ತಿ ಇದೆಯಲ್ಲ. ನಾವು ಇವತ್ತಿಗೂ ಯಾರಿಗೋ ಒಬ್ರಿಗೆ ಕೆಲಸ ಮಾಡು, ಆ ತರ ಕೆಲಸ ಮಾಡು, ಈ ತರ ಕೆಲಸ ಮಾಡು ಅಂತ ಹೇಳಿದ್ರೆ ಕೇಳಲ್ಲ. ಅದೇ ಬಸವಣ್ಣ ಅವರು ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ ಹೇಳಿದ್ರೆ ಆ ಒಂದು ನುಡಿಮುತ್ತು ಎಷ್ಟೋ ಜನರಿಗೆ ಪ್ರೇರಣೆಯಾಗಿದೆ. ಎಷ್ಟೋ ಕಚೇರಿಗಳಲ್ಲಿ ಅದನ್ನ ಹಾಕೊಂಡಿರ್ತಾರೆ. ಬಸವಣ್ಣ ಅವರು ಹೇಳಿದಕ್ಕೆ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳ್ಕೊಂಡು ಎಷ್ಟೋ ಜನ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹೀಗೆ ಕವಿತೆಗಳು ನಮಗೆ ಪ್ರೇರಣೆಯಾಗಿ, ಕವಿತೆಗಳು ನಮಗೆ ಸಮಾಧಾನ ಕೊಡುವಂತ ವಿಚಾರಗಳಾಗಿ ಯಾವಾಗಲೂ ನಮ್ಮ ಬದುಕಲ್ಲಿ ಇದ್ದೇ ಇರುತ್ತೆ. ಇನ್ನು ನಾನು ಸಿನಿಮಾ ಕವಿ ಆಗಿರೋದ್ರಿಂದ ನಾವು ಸಿನಿಮಾ ಹಾಡುಗಳನ್ನ ಕೇವಲ ಮನರಂಜನೆ ಬಳಸ್ತೀವಿ, ಅಥವಾ ಎಲ್ಲೋ ಡ್ಯಾನ್ಸ್ ಮಾಡೋದಕ್ಕೆ, ಎಲ್ಲೋ ಕಾರ್ಯಕ್ರಮಗಳಿಗೆ ಬಳಸ್ತೀವಿ ಅಂತ ಅನ್ಕೋತೀವಿ. ಬಟ್ ಸಿನಿಮಾ ಹಾಡುಗಳನ್ನು ಕೂಡ ಒಂದು ಕಡೆ ನೀವು ರಾಗವನ್ನ ತೆಗೆದು ಕೇವಲ ಸಾಹಿತ್ಯವನ್ನ ತೆಗೆದಿಟ್ಟು ನೋಡಿದ್ರೆ ಅದರಲ್ಲಿ ನಿಮ್ಗೆ ಅದ್ಭುತವಾದಂತ ಕವಿತೆಗಳು, ಅದ್ಭುತವಾದಂತ ಸಾಲುಗಳು ಸಿಗುತ್ತೆ. ಚಿ ಉದಯಶಂಕರ್ ಬರೀತಾರೆ, ಆವಾಗಲೇ ನಾವು ಸಂಪತ್ತಿಗೆ ಸವಾಲ್ ಸಿನಿಮಾದಲ್ಲಿ ಎಮ್ಮೆ ಮೇಲೆ ಕೂತ್ಕೊಂಡು ಅಣ್ಣವ್ರು ಹಾಡುವಂತ ಹಾಡು, ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ. ಇದು ಕೇವಲ ಎಮ್ಮೆಯನ್ನ ಮೇಯಿಸುವಾಗ ಹಾಡಿದಂತ ಹಾಡಲ್ಲ. ನೀವು ಪ್ರತಿ ದಿನ ಯಾರಾದ್ರೂ ನಿಮಗೆ ಕಮೆಂಟ್ ಮಾಡಿದಾಗ, ನೀವು ಯಾವ್ದೋ ಫೋಟೋ ಹಾಕ್ತೀರಾ, ನಿಮ್ ಬಗ್ಗೆ ಯಾರೋ ಕೀಳಾಗಿ ಮಾತಾಡಿದಾಗ ಒಂದ್ಸತಿ ಈ ಹಾಡನ್ನು ನೆನ್ಪು ಮಾಡ್ಕೊಳ್ಳಿ. ನಿಮ್ ಮನ್ಸಿಗೆ ಹೇಳಿ, ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತ. ನೀವು ಕುಗ್ದಾಗ ಹೇಳಿ, ಒಂದು ಗೊಂಬೆ ಇಟ್ಕೊಂಡು ಬರ್ದಿದ್ದಾರೆ, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗುದು ಅಂತ. ಸೊ ನೀವು ಕುಗ್ದಾಗ ಈ ಸಾಲುಗಳನ್ನ ಹೇಳ್ಕೊಳ್ಳಿ, ನೀವೆಷ್ಟು ಅದು ಪ್ರೇರಣೆ ನಿಮ್ಗೆ ಸಿಗುತ್ತೆ ಅಂತ ನೋಡಿ. ಹಂಸಲೇಖ ಅವ್ರು ಬಂದಿದ್ದಾರೆ, ಹುಟ್ಟೋದ್ಯಾಕೆ ಸಾಯೋದ್ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ, ಅಳೋದ್ಯಾಕೆ ನಗೋದ್ಯಾಕೆ, ಹೇಗಾದರೂ ನೋವನ್ನು ಮರೆಯೋಕೆ ಅಂತ. ಈ ರೀತಿ ಹಲವಾರು ಚಿತ್ರ ಸಾಹಿತಿಗಳು. ಕಲ್ಯಾಣ್ ಅವ್ರು ಬರೀತಾರೆ, ಉಳಿಪೆಟ್ಟು ಬೀಳುವ ಕಲೆ ಶಿಲೆಯಾಗಿ ನಿಲ್ಲುವುದು ಅಂತ. ಕವಿರಾಜ್ ಅವ್ರು ಬರೀತಾರೆ, ಪ್ರೀತಿಯ ಗೀತೆಯಲ್ಲಿ ಬರೀತಾರೆ, ಕಂಡಿಲ್ಲ ಯಾರು ಆ ದೇವರನ್ನು, ಇರಬಹುದು ಏನು ನಿನ್ನಂತೆ ಅವನು. ಇದು ಕವಿತೆಯಲ್ಲಿ ಎಲ್ಲ ನೋಡೋದಕ್ಕೆ ಸಾಧ್ಯ. ಒಬ್ಬ ಪ್ರೇಮಿಯಲ್ಲಿ ದೇವರನ್ನು ನೋಡೋದಕ್ಕೆ ಕೇವಲ ಕವಿತೆಯಲ್ಲಿ, ಹಾಡುಗಳಲ್ಲಿ, ಸಾಹಿತ್ಯದಲ್ಲಿ ಮಾತ್ರ ಸಾಧ್ಯ. ಇನ್ನು ನಮ್ಮ ಯೋಗರಾಜ್ ಭಟ್ರು
ಬರೀತಾರೆ. ನಮ್ಗೆ ತುಂಬಾ ತಮಾಷೆ ಅನ್ಸ್ಬೋದು, ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತೂ ಹೋಗ್ಬಾರ್ದು ರೀ ಅಂತ. ನಾವು ಈ ಹಾಡನ್ನ ಆಳವನ್ನ ಅರ್ಥ ಮಾಡ್ಕೊಂಡೇ ಇಲ್ಲ. ಅಂದ್ರೆ ಕ್ಲಾರಿಟಿ ಇಲ್ಲದೆ ಯಾವ್ದ್ರ ಬಗ್ಗೆನೂ ಅರ್ಥ ಮಾಡ್ಕೊಳ್ಳದೆ ಹೋಗ್ಬೇಡಿ, ನೀವು ಸಿಗಾಕೊಳ್ತೀರಾ ಅನ್ನೋದನ್ನ ಎಷ್ಟು ಫನ್ನಿಯಾಗಿ, ಎಷ್ಟು ಹಾಸ್ಯಭರಿತವಾಗಿ ಹೇಳ್ತಾರೆ ಯೋಗರಾಜ್ ಭಟ್ರು. ಸೊ ಆ ಶಕ್ತಿ ಸಿನಿಮಾ ಸಾಹಿತ್ಯದಲ್ಲಿದೆ. ಜಯಂತ್ ಸರ್ ಬರೀತಾರೆ, ನಾವೆಲ್ಲ ವಾಸ್ತು ವಾಸ್ತು ಅಂತ ನೋಡ್ತೀವಿ, ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತು ಎಲ್ಲಿ, ಗುಡಿಸಲಿನ ಹೊಸಿಲಲ್ಲಿ ಬಡತಾಯ ಮಡಿಲಲ್ಲಿ ನಸು ನಗುವ ಮಗುಮರಕ್ಕೆ ವಾಸ್ತು ಎಲ್ಲಿ, ಅಮ್ಮ ಹಚ್ಚಿದ ಒಳಗೆ ವಾಸ್ತು ಬೇಕೇ ಅಂತ ಕೇಳ್ತಾರೆ. ಸೊ ಇಷ್ಟು ಅದ್ಭುತವಾದಂತಹ ಕವಿತೆಗಳು ಸಿನಿಮಾ ಸಾಹಿತ್ಯದಲ್ಲಿದೆ. ನಾವೆಲ್ಲ ಅದನ್ನ ಆಸ್ವಾದಿಸಿದೀವಿ. ಹಾಗೂ ನನಗೆ ಒಂದು ಕಾಳಜಿ ಏನಂದ್ರೆ, ಇಷ್ಟೆಲ್ಲ ಅದ್ಭುತ ಸಾಹಿತ್ಯ ಇದೆ ನಮ್ಮಲ್ಲಿ, ಇದು ಮುಂದಿನ ಜನರೇಷನ್ ಹೇಗೆ ತಲುಪೋದು ಹೇಗೆ ಅಂತ. ಸೊ ಈ ರೀತಿಯ ಕಾರ್ಯಕ್ರಮಗಳಿಂದ, ಈ ರೀತಿಯ ಗೋಷ್ಠಿಗಳಿಂದ ಮಾತ್ರ ಅದು ಸಾಧ್ಯ. ಬಹುಶಃ ಇನ್ನೊಂದಿಷ್ಟು ವರ್ಷಗಳು ಹೋಗ್ತಿದ್ದಂಗೆ ಇದು ಜಾಸ್ತಿ ರೀಲ್ಸ್ ಗೋಷ್ಠಿ ಆಗ್ಬಹುದು, ಯೂಟ್ಯೂಬ್ ಗೋಷ್ಠಿಗಳು ಅಂತ ಶುರು ಆಗ್ಬಹುದು. ಆದ್ರೆ ದಯಮಾಡಿ ಕವಿಗೋಷ್ಠಿಗಳನ್ನ ಎಲ್ಲೋ ನಶಿಸಿ ಹೋಗೋದಕ್ಕೆ ಬಿಡಬೇಡಿ ಅಂತ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಹಾಸ್ಯ ಸಾಹಿತ್ಯ ಅಂತ ಹೇಳಿದಾಗ ಈ ಬಾರಿ ಮತ್ತೆ ಪ್ರಜ್ವಲ ಕವಿಗೋಷ್ಠಿ ಅಂತ ಮಾಡಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಹಾಸ್ಯ ಅನ್ನೋದು, ಹಾಸ್ಯ ಸಾಹಿತ್ಯ ಅನ್ನೋದು, ನಾನು ಈಗಲೇ ಹೇಳಿದೆ, ಹಾಸ್ಯ ಕೇವಲ ನಗಿಸೋದಕ್ಕಷ್ಟೇ ಅಲ್ಲ, ನಮಗೆ ಪ್ರೇರಣೆಯನ್ನು ಕೊಡೋದಕ್ಕೆ, ಒಂದು ಸಮಾಧಾನ ಕೊಡೋದಕ್ಕೆ ಎಷ್ಟು ಮುಖ್ಯ ಅನ್ನೋದು. ಬೀಚಿ ಅವರು ಒಂದು ಮಾತು ಹೇಳ್ತಾರೆ, ತುಂಬಾ ತಡವಾಗಿ ಮದುವೆ ಆದಾಗ ಬೇಜಾರಾಗಬಾರ್ದು. ತುಂಬಾ ತಡವಾಗಿ ಮದುವೆ ಆಗಿದೆ ನನಗಂತ ಬೇಜಾರಾಗಬಾರ್ದು. ಒಳ್ಳೆ ಹೆಂಡತಿ ಸಿಕ್ಕರೆ ಇಷ್ಟು ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ಕೆಟ್ಟ ಹೆಂಡತಿ ಅನ್ನೋದಕ್ಕಿಂತ ಸ್ಟ್ರಿಕ್ಟ್ ಅಥವಾ ಜೋರಾಗಿರೋ ಹೆಂಡತಿ ಸಿಕ್ಕರೆ ಅಯ್ಯೋ ಇಷ್ಟು ವರ್ಷ ನೆಮ್ಮದಿಯಾಗಿದ್ನಲ್ಲಪ್ಪ ಅಂತ ಸಮಾಧಾನ ಪಡ್ಕೋಬಹುದು ಅಂತ. ಹಾಗಾಗಿ ಸೊ ಯಾವತ್ತು ಹಾಸ್ಯ ಅನ್ನೋದಿದೆಯಲ್ಲ, ಅದು ನಿಮಗೆ ಕೇವಲ ನಗ್ಸೋದಷ್ಟೇ ಅಲ್ಲ, ಒಂದು ಸಮಾಧಾನ ಕೊಡುತ್ತೆ ಅಂತ. ದುಂಡಿರಾಜ್ ಅವ್ರಿಗೆ ಯಾರೋ ಕೇಳದ್ರಂತೆ, ನಿಮ್ಮ ಕವಿತೆಗಳಿಗೆ ಸ್ಫೂರ್ತಿ ಯಾರು, ನಿಮ್ಮ ಹೆಂಡತಿಯೇ? ನಿಮ್ಮ ಕವಿತೆಗಳಿಗೆ ಸ್ಫೂರ್ತಿ ಯಾರು, ನಿಮ್ಮ ಹೆಂಡತಿಯೇ ಅಂತ ಕೇಳಿದ್ರಂತೆ. ಅವ್ರು ಹೇಳದ್ರಂತೆ ಎದ್ದಿದ್ದವ್ರಿಗೆ, ಹೌದು ನಿಮ್ಮ ಹೆಂಡತಿಯೇ ಅಂತ. ಸೊ ಒಬ್ರಿಗೆ ತಿರುಗೇಟು ಕೊಡೋದಕ್ಕೂ ಕೂಡ ಎಷ್ಟು ಮಜವಾಗಿ ಹಾಸ್ಯ ಅಥವಾ ಸಾಹಿತ್ಯ ಹೆಲ್ಪ್ ಮಾಡುತ್ತೆ ಅನ್ನೋದು ಈ ಮೂಲಕ ಇದಾಗುತ್ತೆ. ಕೈಲಾಸಂ ಅವರು ಹೋಟೆಲ್ಗೆ ಹೋಗಿದ್ರಂತೆ, ನೀರ್ ದೋಸೆ, ನಮ್ಮ ಮಂಗಳೂರು ಕಡೆ ನೀರ್ ದೋಸೆ ಸಿಗುತ್ತಲ್ವಾ, ಅದು ತಂದು ಕೊಟ್ಟಂತೆ. ಫ್ಯಾನ್ ಆನ್ ಇತ್ತಂತೆ. ಅವಾಗ ಹೇಳಿದ್ರಂತೆ ಮಾಡಿ ಹತ್ರ, ಫ್ಯಾನ್ ಆನ್ ಮಾಡಪ್ಪ ಅಂತ ಹೇಳಿದ್ರು. ಓ ಹೌದಾ ಸರ್, ಯಾಕೆ? ದೋಸೆ ಹಾರು ಹೋಗುತ್ತೆ ಅಂತ ನಾ ಕೇಳಿದ್ರಂತೆ. ಹೌದಪ್ಪ ದೋಸೆ ಹಾರು ಹೋಗುತ್ತೆ ಅಂತ ಅಂದ್ರಂತೆ. ಅದು ನೀರ್ ದೋಸೆ ತುಂಬಾ ಚಿಕ್ಕದಿಗೆ ಟಿಶ್ಯೂ ಪೇಪರ್ ತರ ಇರುತ್ತೆ. ಸೊ ಈ ರೀತಿ ಹಾಸ್ಯ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅದ್ಭುತವಾದಂತಹ ಕೊಡುಗೆ ಕೊಟ್ಟಿದೆ. MSN ಸರ್ ಇದ್ದಾರೆ, ಅವರ ಬರಹಗಳನ್ನ ಪತ್ರಿಕೆಗಳಲ್ಲಿ, ಪುಸ್ತಕಗಳಲ್ಲಿ ಓದ್ಕೊಂಡು ಬೆಳೆದವರು ನಾವು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇವನ್ ಇಂಜಿನಿಯರಿಂಗ್ ಓದೋ ಟೈಮಲ್ಲೂ ಕೂಡ ಪಾಂಡುರಂಗ ವಿಠಲ ಅಂತ ಒಂದು ಧಾರಾವಾಹಿ ಬರೋದು, ಪಾರ್ವತಿ ಪರಮೇಶ್ವರ ಧಾರಾವಾಹಿ ಬರೋದು, ಸಿಲ್ಲಿನಲ್ಲಿ ಪಾಪ ಪಾಂಡು, ಸಾತು ಪಾತು, ಒಂದೆರಡಲ್ಲ ಅವರು ಬರೆದಿರೋ ಧಾರಾವಾಹಿಗಳು. ಸೊ ನಾವು ಎಲ್ಲೂ, ನನಗೆ ಯಾವಾಗಲೂ ಸಾಹಿತ್ಯ ಇಂಟ್ರೆಸ್ಟ್ ಇರೋದ್ರಿಂದ ಅಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಚಿತ್ರಕಥೆ ಸಂಭಾಷಣೆ ಯಾರು ಅಂತ, ನರಸಿಂಹಮೂರ್ತಿ ಸರ್ ಅಂತ. ಅವರು ಇದಕ್ಕಿಂತ ಮುಂಚೆ ನಾನು ಮ್ಯಾಗಝಿನ್ಗಳಲ್ಲಿ ಕ್ವಶನ್ಗಳನ್ನು ಕೇಳೋದು, ಅದಕ್ಕೆ ಉತ್ತರವನ್ನು ಕೊಡೋದಾಗಿರ್ಬೋದು, ಇದೆಲ್ಲವನ್ನ ಓದ್ಕೊಂಡು ಬೆಳೆದಿರುವಂತ ಒಂದು ಜನರೇಷನ್ ನಮ್ದು. ಸೊ ಇಷ್ಟು ಶ್ರೀಮಂತವಾದಂತ ಒಂದು ಹಾಸ್ಯ ಸಾಹಿತ್ಯ ನಮ್ಮಲ್ಲಿದೆ. ಸೊ ದಯಮಾಡಿ ಇದನ್ನ ಮುಂದಿನ ಪೀಳಿಗೆಗೆ ದಾಟಿಸೋದು ನಮ್ಮ ಎಲ್ಲರ ಕರ್ತವ್ಯ ಆಗಿದೆ. ಹಾಗಾಗಿ ಇಂತಹ ಕವಿಗೋಷ್ಠಿಗಳು ನಡೀಬೇಕು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಅಂತ ನಾನು ಆಶಿಸ್ತೀನಿ. ಇವನ್ ನಾನು ಕೂಡ ಚಿತ್ರ ಸಾಹಿತ್ಯ ಬರೆಯೋದಕ್ಕಿಂತ ಶುರು ಮಾಡೋಕ್ಕಿಂತ ಮುಂಚೆ ಇಂಜಿನಿಯರಿಂಗ್ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಒಂದಿಷ್ಟು ಹನಿಗಳನ್ನ ಬರಿತಾನೆ ಶುರು ಮಾಡಿದ್ದು. ಅವಾಗ ನಾನು ಬರ್ಕೊಂಡಿದ್ದೆ, ಅಂದ್ರೆ ಈಗಲೇ ಹೇಳಿದೆ ನಾನು, ಯಾವ್ದಾದ್ರು ನೋವಿರ್ಬೇಕು, ಯಾವ್ದಾದ್ರು ಕೊರತೆ ಇರಬೇಕು ಅಂತ. ಅವಾಗ ಬರ್ಕೊಂಡಿದ್ದು, ಕಣ್ಣೊಳಗಿನ ಕವನಗಳು ಹನಿಯಾಗಿ ಹೊರಬಂದು ಹನಿಗವನಗಳಾದವು ಅಂತ. ಸೊ ಹನಿಗವನಗಳು ಕೂಡ ಯಾವಾಗ್ಲೂ ಖುಷಿಯಲ್ಲಿದ್ದಾಗಲೇ ಬರಬೇಕು ಅಂತ ಏನಿಲ್ಲ, ಯಾವಾಗ್ಲೂ ನೋವಲ್ಲೂ ಬರಬಹುದು, ಇಲ್ಲೋ ನಾವು ಒಂಟಿತನದಲ್ಲೂ ಬರ್ಬೋದು, ಬಡತನದಲ್ಲೂ ಬರ್ಬೋದು. ಸೊ ನಾನು ಆ ಟೈಮಲ್ಲಿ ಬರೆದಂತ ಒಂದು ಇಷ್ಟು ಹನಿಗವನಗಳಿದೆ, ನಾನು ಎಲ್ಲೂ ಓದೇ ಇಲ್ಲ. ಯಾಕಂದ್ರೆ ಇದು ಚೆನ್ನಾಗಿದೆಯಾ ಇಲ್ವೋ ಅಂತ ಗೊತ್ತೇ ಇರಲಿಲ್ಲ. ಬಹುಶಃ ಇವತ್ತು ಒಂದು ಒಳ್ಳೆ ವೇದಿಕೆ ಹೇಳ್ಕೊಂಡು ಒಂದು 2 ಕವನಗಳನ್ನ ಓದಿ ನಾನು ಮಾತನ್ನ ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ಮದುವೆ ಮನೆಯಲ್ಲಿ ಎದ್ದು ಕಾಣಲೆಂದು ಹಾಕಿದ್ದಳು ಮೈ ತುಂಬ ಒಡವೆ. ಮದುವೆ ಮನೆಯಲ್ಲಿ ಎದ್ದು ಕಾಣಲೆಂದು ಹಾಕಿದ್ದಳು ಮೈ ತುಂಬ ಒಡವೆ, ಎದ್ದು ಕಂಡದ್ದು ಮಾತ್ರ ಮುಖದೊಳಗಿನ ಮೊಡವೆ. ಇನ್ನು ಗಂಡ ಹೆಂಡತಿಯ ನಡುವೆ ನಡೆಯುವಂತ ತುಂಬಾ ಸಂದರ್ಭಗಳು ಮಜವಾಗಿರುತ್ತೆ. ಬಹುತೇಕ ಹಾಸ್ಯದ ವಿಚಾರಗಳು ಬರೋದೇ ಗಂಡ ಹೆಂಡತಿಯ ನಡುವೆ. ಸ್ನಾನ ಮಾಡಿ ಬಂದೆ ಅನ್ನುವುದಕ್ಕೆ ಗಂಡ ಹೆಂಡತಿಗೆ ತೋರಿಸಿದ ಪ್ರೂಫು, ಕಿವಿಯೊಳಗೆ ಹಾಗೆ ಉಳಿದಿದ್ದ ಸೋಪು.
ಥ್ಯಾಂಕ್ ಯು. ಕೇಳಲಿ ಹೇಗೆ ಅವಳಿಂದ ಸಿಹಿ ಮುತ್ತು, ಕೇಳಲಿ ಹೇಗೆ ಅವಳಿಂದ ಸಿಹಿ ಮುತ್ತು, ಸಕ್ಕರೆ ಕಾಯಿಲೆ ನನಗೆ ಇದು ಅವಳಿಗೂ ಗೊತ್ತು. ರಾತ್ರಿಯಾದರೆ ಸಾಕು, ರಾತ್ರಿಯಾದರೆ ಸಾಕು, ತುಂಬಾ ರೊಮ್ಯಾಂಟಿಕ್ ಆಗಿದೆ. ರಾತ್ರಿಯಾದರೆ ಸಾಕು ನನ್ನಾಕೆ ಕರೆಯುತ್ತಾಳೆ, ರಾತ್ರಿಯಾದರೆ ಸಾಕು ನನ್ನಾಕೆ ಕರೆಯುತ್ತಾಳೆ, ನನ್ನನ್ನು ಕತ್ತಲೆಯ ಕೋಣೆಯ ಒಳಗೆ. ರಾತ್ರಿಯಾದರೆ ಸಾಕು ನನ್ನಾಕೆ ಕರೆಯುತ್ತಾಳೆ, ನನ್ನನ್ನು ಕತ್ತಲೆಯ ಕೋಣೆಯ ಒಳಗೆ ಹತ್ತಿರ ಬರುತ್ತಾಳೆ, ಕೈಯ ಹಿಡಿಯುತ್ತಾಳೆ, ಮೆಲ್ಲಗೆ ಕಿವಿಯ ಬಳಿ ಬಂದು ಹೇಳುತ್ತಾಳೆ, ಒಂದು ಬಲ್ಬ್ ತರೋವರೆಗೂ ನೀವು ಬರಬೇಡಿ ಮನೆಗೆ. ಕೊನೆಯದಾಗಿ, ಮನೆ ತಂಪಾಗಿರಲು ಮನೆ ಮೇಲೆ ಹಂಚು, ಮನಸ್ಸು ತಂಪಾಗಿರೋದಕ್ಕೆ ನಾವು ತಂಪಾಗಿರೋದಕ್ಕೆ ನಿಮ್ಮಲ್ಲಿರುವ ಪ್ರೀತಿಯನ್ನು ಹಂಚು ಅಂತ ಹೇಳ್ತಾ, ಇಂಥ ಅದ್ಭುತವಾದಂತಹ ಕವಿಗೋಷ್ಠಿಯಲ್ಲಿ ಇಂಥ ದಿಗ್ಗಜರ ನಡುವೆ ನನಗೆ ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಕವಿಗೋಷ್ಠಿ ತಂಡಕ್ಕೆ, ವಿಶೇಷವಾಗಿ ನಲ್ವೆಯ ಸೋಮಶೇಖರ್ ಸರ್ಗೆ, ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ